ಕಾನ್ಸ್ಟೇಬಲ್ ಮರುಪರೀಕ್ಷೆಗೆ ಆಗ್ರಹಿಸಿ ಬೃಹತ್ ಹೋರಾಟ ನಡೀತಾ ಇದೆ. ಧಾರವಾಡದಲ್ಲಿ ಆಕಾಂಕ್ಷಿಗಳಿಂದ ಪ್ರತಿಭಟನೆಗೆ ಸಿದ್ಧತೆ ನಡೀತಾ ಇದೆ. ನಗರದ ಮಿಚಿಗನ್ ಕಾಂಪೌಂಡ್ ಬಳಿ ಧರಣಿಗೆ ಸಿದ್ಧತೆ ನಡೀತಾ ಇದೆ. ಕಾಂತಕುಮಾರ್ ನೇತೃತ್ವದಲ್ಲಿ ಆಕಾಂಕ್ಷಿಗಳ ಪ್ರತಿಭಟನೆಗೆ ಸಿದ್ಧತೆ ಆಗ್ತಾ ಇದೆ. ಎಕೆಎಸ್ಎಸ್ಎ ಸಂಘಟನೆ ಅಧ್ಯಕ್ಷ ಕಾಂತಕುಮಾರ್ ಪ್ರತಿಭಟನೆಗೆ ಪೊಲೀಸರಿಂದ ಅನುಮತಿ ನಿರಾಕರಣೆ ಆಗಿದೆ. ಅನುಮತಿ ನಿರಾಕರಿಸಿರುವ ಕಮಿಷನರ್ ಶಶಿಕುಮಾರ್ ಅನುಮತಿ ಇಲ್ಲದಿದ್ದರೂ ಪ್ರತಿಭಟನೆಗೆ ಸಂಘಟನೆ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಧಾರವಾಡ ನಗರದಾದ್ಯಂತ ಬಿಗಿ ಭದ್ರತೆಯನ್ನ ಕೂಡ ಕೈಗೊಳ್ಳಲಾಗಿದೆ. ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆನ ಮರು ಪರೀಕ್ಷೆ ನಡೆಸಬೇಕು ಅಂತ ಹೇಳಿ ಇವತ್ತು ಏನು ಅಕ್ಷ ಸಂಘಟನೆಯಿಂದ ಪ್ರತಿಭಟನೆ ನಡೆಸೋದಕ್ಕೆ ಮುಂದಾಗಿರ್ತಕ್ಕಂಥ ವಿದ್ಯಾಕಾಶಿ ಧಾರವಾಡದಲ್ಲೇ ಮತ್ತೊಮ್ಮೆ ಪ್ರತಿಭಟನೆ ನಡೆಸೋದಕ್ಕೆ ಈಗ ಅಕ್ಷ ಸಂಘಟನೆ ಮುಂದಾಗಿರ್ತಕ್ಕಂಥದ್ದು ಏನೇನು ಧಾರವಾಡದ ಬಹುತೇಕ ನಗರಗಳನ್ನು ಪೊಲೀಸ್ ಭದ್ರತೆ ಕೂಡ ಕೊಡುವಂತ ಕೆಲಸಗಳಾಗಿರ್ತಕ್ಕಂಥದ್ದು. ಧಾರವಾಡದ ಬಹುತೇಕ ಕಡೆ ಈಗಾಗಲೇ ಪೊಲೀಸರು ಕೂಡ ಬಂದೋಬಸ್ತ್ ಕೂಡ ಮಾಡ್ಕೊಂಡಿರ್ತಕ್ಕಂಥ ಸದ್ಯ ಪೊಲೀಸ್ ಕಮಿಷನರ್ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರು ಕೂಡ ಧಾರವಾಡ ನಗರದ ಪ್ರಮುಖ ಏನು ಬೀದಿಗಳಿದಾವೆ ಅವುಗಳಲ್ಲಿ ಸಂಚಾರ ಮಾಡುವ ಮೂಲಕ ಇಲ್ಲಿ ಸಾಕಷ್ಟು ಭದ್ರತೆಯನ್ನು ಕೊಡುವಂತ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳೇ ವಾಸಿಸುವಂತಹ ಶ್ರೀನಗರ ಜಯನಗರ ಸೇರಿದಂತೆ ಹಲವು ಕಡೆಗಳಲ್ಲೂ ಕೂಡ ಹೋಗಿ ಏನು ಇಲ್ಲಿರ್ತಕ್ಕಂಥ ಒಂದು ನೋಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇರ್ಬೋದು. ಈಗ ಅವರೇ ಅವರು ಕೂಡ ಮಾತನಾಡ್ತಾ ಅಕ್ಕ ಸಂಘಟನೆ ಪ್ರತಿಭಟನೆ ಮರು ಪರೀಕ್ಷೆ ನಡೆಸಬೇಕು ಅಂದ ಪಡ್ಕೊಂಡು ಸುಮಾರು 9 ವರ್ಷಗಳಿಗೆ ಅನಿರ್ದಿಷ್ಟ ಅವಧಿ ಧರಣಿ ಮಾಡಬೇಕು. ಕರೆಕ್ಟ್ ಫಾರ್ಮೋಸ್ಟ್ ಅಂದ್ರೆ ಮಿಚಿಗನ್ ಕಾಂಪೌಂಡ್ ಆದ್ಮೇಲೆ ಹಿಂದೆ ಇದೆಲ್ಲ ಆಗಿತ್ತು. ಅದ್ರ ಹಿನ್ನೆಲೆಯಲ್ಲಿ ಅವ್ರಿಗೆ ಅನುಮತಿ ನಿರಾಕರಿಸಿ ಮೊನ್ನೆ ಉಚ್ಚ ನ್ಯಾಯಾಲಯ ಅವರು ಈ ಮುಂದೆ ನೆಹರು ಮೈದಾನಲ್ಲಿ ಮಾಡ್ಲಿಕ್ಕೆ ಅವಕಾಶ ಮಾಡೋದಾದ್ರೆ ನಾವು ಅದನ್ನ ಪರಿಶೀಲಿಸಿ ಮಾಡಿ ಅರ್ಸದವರು ಇದೆಲ್ಲ ಅನುಮತಿ ಇಲ್ಲಿ ಅವತ್ತು ಮಾಡಿಲ್ಲ. ಸೊ ಕಾಂತಕುಮಾರ್ ನಾನು ಇವತ್ತು ಅನುಮತಿ ಇಲ್ಲ ಮತ್ತೆ ನೋಡೋದು ಕ್ಲೋಸ್ ಮಾಡ್ತಾರೆ ನೋಡ್ಬೇಕು. ಅದು ಹೊರತುಪಡಿಸಿ ಅನುಮತಿ ಇಲ್ಲೇ ಇರೋದು ಕಾನೂನು ಬಾಹಿರ ಹಾಗಾಗಿ ಮತ್ತೆ ವಿದ್ಯಾರ್ಥಿಗಳಲ್ಲಿ ಮತ್ತು ಇತರೆ ಅವರೆಲ್ಲರೂ ನಾವೀಗಾಗಲೇ ಅನುಮತಿ ನಿರಾಕರಣೆ ಪ್ರತಿಭಟನೆ ಮಾಡ್ತೇವೆ ಅಂತ ಮಸೂದೆಯನ್ನು ಘೋಷಿಸಬೇಕು ವಿದ್ಯಾರ್ಥಿಗಳಿಗೆ ತಪ್ಪಾಗುತ್ತಲ್ಲ. ಅನುಮತಿ ನಿರಾಕರಣೆ ಮಾಡಿ ಅವರು ಮರೋ ಅನುಮತಿ ಈಗ ಇಲ್ಲಿನ ಕಾನೂನು ಪ್ರತಿಭಟನೆ ಮಾಡ್ಲಿಕ್ಕೆ ಕಷ್ಟ ಜೊತೆಗೆ ಇಲ್ಲಿ ಬಹಳ ದೊಡ್ಡ ಸಂಖ್ಯೆ ಸಾಲಗಾರಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಹಿರಿಯ ನಾಗರಿಕರು ಜೊತೆಗೆ ವಿದ್ಯಾರ್ಥಿಗಳಿಗೆ ಕೋಚಿಂಗ್ ಸಾರ್ವಜನಿಕ ಅನಾನುಕೂಲ. ಸರ್, ಯಾವ ರೀತಿ ಭದ್ರತೆ ಅಂತ ಈಗಾಗಲೇ ನಾವು ನಿನ್ನೆ ರೋಡ್ ಕಾಲ್ ಮಾಡಿ ಮಾಡಿ ರೋಡ್ ಬೆಳಿಗ್ಗೆ 6 ಗಂಟೆಯಿಂದ